ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಬ್ಲೌಸ್ದು ಕಟ್ಟಿಂಗ್ನ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬ್ಲೌಸ್ ಕಟ್ಟಿಂಗ್ ಮಾಡಲಿಕ್ಕೆ ನನಗೆ ಈ ಥರ ಲೈನಿಂಗ್ ಬ್ಲೌಸ್ನ ನಾನು ಕಟ್ ಮಾಡಿ ಇವಾಗ ತೋರಿಸ್ತಾ ಇರೋದು ನಿಮಗೆ. ಸೊ ಲೈನಿಂಗ್ಗೆ ಒಳಗಡೆ ಹಾಕೋಕ್ಕೆ ಬಟ್ಟೆ ಬೇಕು. ನೆಕ್ಸ್ಟು ಇದು ಮೇಲ್ಗಡೆ ಹಾಕೋಕ್ಕೆ ಮೇಲ್ಗಡೆ ಬರುವಂಥ ಬಟ್ಟೆ ಇದು. ಸೊ ಇವಾಗ ನಾವು ಫಸ್ಟು ಬ್ಲೌಸ್ನ ಯಾವ ಥರ ಕಟ್ ಮಾಡ್ಕೊಬೇಕಂತ ಅಂದರೆ, ಅಳತೆ ಬ್ಲೌಸು ಇವಾಗ ಫಸ್ಟ್ ನಾವು ಲೈನಿಂಗ್ನ ಕಟ್ ಮಾಡ್ಕೊಳ್ತೀವಿ. ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಕ್ಲಾತ್ನ ಹಾಕ್ಬಿಟ್ಟು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಬೇಕು. ಫಸ್ಟು ಬಟ್ಟೆ ಈ ಥರ ಇರುತ್ತೆ ನೋಡಿ ಗೈಸ್, ಈ ಥರ ಫುಲ್ ಆರಪುರವಿ ಈ ಥರ ಲೈನಿಂಗ್ ಬಟ್ಟೆ ಇರುತ್ತೆ. ಒಂದು 80 ಮೀಟ್ರ್ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಜಾಸ್ತಿ ಬೇಕಾಗುತ್ತೆ. ಇವ್ರು ತಳಗಿದಾರಲ್ವ, ಸೊ 80 ಮೀಟ್ರ್ ಸಾಕು. ಇವಾಗ ನಾನು ಈ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ಥರ ಹಿಂಗೆ ನೋಡಿ, ಹಿಂಗೆ ಊಟ ಇಟ್ಕೊಂಡು ಬಟ್ಟೆ ನಾನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಗೈಸ್, ಈ ಥರ ನೀಟಾಗಿ ನಾವು ಜೋಡಿಸ್ಕೊಂಡು ಬಟ್ಟೆನ ಸ್ಲೀವ್ಸ್ ಕಟ್ ಮಾಡ್ಕೊಬೇಕು. ಫಸ್ಟು ಈ ಥರ. ಇವಾಗ ನಾನಿದು ಇಲ್ಲೇನು ಓಪನ್ ಇದೆ ಅಲ್ವಾ, ಇದನ್ನು ನಾನು ನಮ್ಮ ಸೈಡ್ ಮಾಡ್ಕೊಳ್ತೀನಿ. ಇದನ್ನು ನಾನು ಓಪನ್ ಇರೋದನ್ನ ನಾನು ನಮ್ಮ ಸೈಡ್ ಮಾಡ್ಕೊಳ್ತೀನಿ. ಅಂದರೆ ಈ ಥರ ಓಪನ್ ಪಾರ್ಟ್ ಏನಿದೆ ಅಲ್ವಾ, ಅದನ್ನು ನನ್ನ ಸೈಡ್ ಮಾಡಿಕೊಂಡು ನಮ್ಮ ಕಡೆ ಬಿಟ್ಕೊಬೇಕು ಓಪನ್ ಇರೋದು. ಇವಾಗ ನಾನು ಸ್ಲೀವ್ಸ್ನ ಮೆಜರ್ಮೆಂಟ್ ತೊಗೊಳ್ತೀನಿ. ನೋಡಿ, ಇದು ಅಳತೆ ಬ್ಲೌಸು. ಸ್ಲೀವ್ಸ್ದು ಮೆಜರ್ಮೆಂಟ್ ಎಷ್ಟಿದೆ ಅಂತ ಈ ಥರ ನೀಟಾಗಿ ಶೋಲ್ಡರಿಂದ ಇಟ್ಬಿಟ್ಟು ಇಲ್ಲಿ ಕೆಳಗಿನವರೆಗೂ ಸ್ಲೀವ್ಸ್ ಎಷ್ಟಿದೆ ಅನ್ನೋ ಲೆಂತ್ ಅವ್ರದ್ದು ಅಲ್ಲಿವರೆಗೂ ನಾವು ಈ ಥರ ನೀಟಾಗಿ ನೋಡ್ಕೊಬೇಕು. ನೋಡಿ ಗೈಸ್, 7 ಇದೆ ಅಲ್ವಾ, ಅವ್ರದ್ದು ಲೆಂತು 7 ಇದೆ. ನಾನಿವಾಗ ಇಲ್ಲಿ 1 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 7ಗೆ 1 ಇಂಚು ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ಇವಾಗ ನಾನಿಲ್ಲಿ 8 ಇಂಚು ಸ್ಲೀವ್ಸ್ದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಗೈಸ್, ಈ ಥರ ನೀಟಾಗಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಈ ಥರ 1/2 ಇಂಚಷ್ಟು ಕೆಳಗಡೆ ಫೋಲ್ಡಲ್ಲಿ ಹೋಗುತ್ತೆ. ಇನ್ನು 1/2 ಇಂಚು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿ ಹೋಗುತ್ತೆ. ಸೊ ಈ ಥರ 8 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೀಟಾಗಿ. ಕೆಳಗೆ ಕೂಡ ಅದೇ ಥರ ಸೇಮ್ ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಈ ಥರ ಉದ್ದಕ್ಕೆ ಒಂದು ಲೈನ್ ಹಾಕ್ಕೊಳ್ತೀನಿ. ಸ್ಕೇಲ್ ಇದ್ದರೆ ಇನ್ನೂ ಬೆಟರು, ಬಟ್ ನನ್ನ ಹತ್ರ ಸ್ಕೇಲ್ ಇಲ್ಲ. ಸೊ ನಾನು ಈ ಥರ ರಫಾಗಿ ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ಸ್ಲೀವ್ಸ್ನ ಇಲ್ಲಿಂದ ಹೇಳ್ಬಿಟ್ಟು ಇಲ್ಲಿ 8 ಇಂಚ್ ಅಂತ ಏನು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಂದ ನಾವು ಮೆಜರ್ಮೆಂಟು ತೊಗೊಂಡ್ಬಿಟ್ಟು ಇಲ್ಲಿ 3 ಅಂದರೆ 3ಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವು 3ಕ್ಕೆ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಬೇಕು ಈ ಥರ. ನೋಡಿ, ಇಷ್ಟೇ ಸ್ಲೀವ್ಸ್ದು ಕಟ್ಟಿಂಗ್. ತುಂಬಾ ಈಸಿ ಮೆಥಡಲ್ಲಿದೆ. ಬಿಗಿನರ್ಸ್ ಕೂಡ ಆಗಿದ್ರು ನೀಟಾಗಿ ಒಂದ್ಸರಿ ಬಿಟ್ಟು 2 ಸರಿ ವಿಡಿಯೋ ನೋಡಿದ್ರೆ ಆರಾಮಾಗಿ ನೀವೇ ಸ್ಟಿಚ್ ಮಾಡ್ಕೊಬೋದು. ಕಟ್ಟಿಂಗ್ ಕೂಡ ಕಲ್ತ್ಕೋಬೋದು. ಇಷ್ಟು. ಇವಾಗ ನಾನು ಸ್ಲೀವ್ಸ್ದ ಕಟ್ಟಿಂಗ್ ನಾನು ಮಾಡ್ತಾಯಿದ್ದೀನಿ. ಫಸ್ಟು ಸ್ಲೀವ್ಸ್ದು ಕಟ್ಟಿಂಗ್ ಈ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇವಾಗ
ಇದೆರಡು ಕಡೆ ಸ್ಲೀವ್ಸು ಬಂದಿದ್ದಾವೆ. ಸೊ ನಾನು ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇಲ್ಲಿ ಅಟ್ಯಾಚ್ ಇದೆ ಅಲ್ವಾ, ಇದನ್ನು ನಾನು ಈ ಥರ ಓಪನ್ ಮಾಡ್ಕೊಳ್ತೀನಿ. ಇಷ್ಟೇ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಲೀವ್ಸ್ದು ಕಟ್ಟಿಂಗ್ ಮುಗೀತು. ಇವಾಗ ಇನ್ನೇನು ಇವು ಎಕ್ಸ್ಟ್ರಾ ಪೀಸ್ ಇದಾವಲ್ವ, ಇದು ಬೇಕಾಗುತ್ತೆ. ಏನಾದರೂ ಸ್ಲೀವ್ಸಿಗೆ ಬಟ್ಟೆ ಕಮ್ಮಿ ಬಿದ್ದರೆ ಇದನ್ನು ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಅದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ನಾನು ನಿಮಗೆ ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ. ಸೊ ಇವಾಗ ಬ್ಲೌಸ್ದು ಸ್ಲೀವ್ಸು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡ್ರೆ ಈಗ ಇನ್ನು ಉಳಿದಿರೋದು ಬಟ್ಟೆ. ಇದರಲ್ಲಿ ನಾನು ಫುಲ್ ಬ್ಲೌಸಿಂದು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ನಲ್ವ, ಹಿಂಗೆ ಓಪನ್ ಮಾಡ್ಕೊಬೇಕು. ಈ ಥರ ಪಟ್ಟಿ ಇದೆ ಅಲ್ವಾ, ಇಲ್ಲಿ ಕೂಡ ಇಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಫೋಲ್ಡ್ ಮಾಡ್ಕೊಬೇಕು. ನೆಕ್ಸ್ಟು ಇವಾಗ ಲೆಂತು ಬ್ಲೌಸಿಂದು ಬ್ಯಾಕ್ ಸೈಡಿಂದ ಲೆಫ್ಟ್ ಸೈಡು ನಾವು ಯಾವಾಗಲಾದರೂ ಮೆಜರ್ಮೆಂಟ್ ನೋಡ್ಕೊಳ್ಳಿ, ಲೆಫ್ಟ್ ಸೈಡ್ ನೋಡ್ಕೊಂಡು. ಇವಾಗ ನಾವು ಬ್ಲೌಸ್ದು ಮೆಜರ್ಮೆಂಟು ತೊಗೊಂಡ್ಬಿಟ್ಟು ಯಾವ ಥರ ಪ್ಲೇನ್ ಸಾದಾ ಬ್ಲೌಸಿಂದು ಮೆಜರ್ಮೆಂಟ್ ತೊಗೊಂಡು ಲೈನಿಂಗ್ ಬ್ಲೌಸ್ನ ನಾನು ಯಾವ ಥರ ಕಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಬ್ಲೌಸ್ದು ಮೆಜರ್ಮೆಂಟ್ ತೊಗೊತಿದ್ದೀನಿ. ಸೊ ಅದನ್ನು ಫಸ್ಟು ನಾವು ಯಾವಾಗಲಾದರೂ ಮೆಜರ್ಮೆಂಟ್ ತೊಗೊಳ್ಳಿ, ನಾವು ಬ್ಲೌಸ್ದು ಲೆಫ್ಟ್ ಸೈಡೇ ನಾವು ಮೆಜರ್ಮೆಂಟ್ ತೊಗೊಬೇಕು. ಸೊ ಇವಾಗ ಇದು ಲೆಫ್ಟ್ ಸೈಡ್ ಅಲ್ವಾ, ಸೊ ಇವಾಗ ಹಿಂದೆ ಬ್ಯಾಕಲ್ಲಿ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೊಬೇಕು. ಶೋಲ್ಡರಿಂದ ಇಟ್ಬಿಟ್ಟು ಕೆಳಗಿನವರೆಗೂ ನಾವು ಇದ್ರದ್ದು ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಬೇಕು. ಶೋಲ್ಡರಿಂದ ಇಟ್ಬಿಟ್ಟು ಫುಲ್ ಕೆಳಗಿನವರೆಗೂ ಲೆಂತು ಎಷ್ಟಿದೆ ಅಂತ ನೋಡ್ಕೊಬೇಕು. ನೋಡಿ ಗೈಸ್, 12.5 ಬಟ್ಟೆ ಟೈಟಾಗಿ ಹಿಡಿದಿಟ್ಕೊಂಡ್ರೆ 12 ಇಲ್ಲ 12.25 ಬರುತ್ತೆ. ಸೊ ಇವಾಗ ನಾವು ಇಲ್ಲಿ ಫೋಲ್ಡ್ ಮಾಡ್ತಿದ್ದೀನಲ್ವಾ, ಸೊ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಅಲ್ಲ, ಲೈನಿಂಗ್ ಹಾಕ್ತಿದ್ದೀನಿ. ಸೊ ಇವಾಗ ಲೈನಿಂಗ್ ಹಾಕಿದರೆ ಕೆಳಗಡೆ ಪಟ್ಟಿಗೆ ಅರ್ಧ ಇಂಚ್ ಹೋಗುತ್ತೆ, ಇನ್ನು ಅರ್ಧ ಇಂಚು ಮೇಲ್ಗಡೆ ಶೋಲ್ಡರಿಗೆ ಹೋಗುತ್ತೆ. ಸೊ ನಾನಿವಾಗ 1 ಇಂಚಷ್ಟು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 12.5 ಇದ್ದರೆ 13.5 ತೊಗೊಳ್ತಾ ಇದ್ದೀನಿ. ನೋಡಿ ಗೈಸ್, ಕರೆಕ್ಟ್ 13.5 ತೊಗೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಬೇಕು. ಸ್ಕೇಲ್ ಇದ್ದರೆ ನೀಟಾಗಿ ಬರ್ತಿತ್ತು, ಬಟ್ ಸ್ಕೇಲ್ ಇಲ್ಲ. ಸೊ ನಾನು ಇವಾಗ 13.5 ತೊಗೊಂಡಿದ್ದೀನಲ್ವ, ಇಲ್ಲಿಂದ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಲಾಸ್ಟಿಗೆ ಎಂಡ್ಗೂ ಕೂಡ 13.5ನ ನಾವು ತೊಗೊಬೇಕು. ಮೆಜರ್ಮೆಂಟು ಎರಡು ಕಡೆ ತೊಗೊಬೇಕು, ಆವಾಗ ನೀಟಾಗಿ ಬರುತ್ತೆ. ಈ ಥರ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಇವಾಗೇನು ಎಕ್ಸ್ಟ್ರಾ ಇಲ್ಲಿ ಬಟ್ಟೆ ಉಳಿದೆ ಅಲ್ವಾ, ಇದನ್ನು ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಗೈಸ್, ಈ ಥರ ಉಳಿದಿರೋ ಬಟ್ಟೆನ ನಾವು ಈ ಥರ ಫೋಲ್ಡ್ ಮಾಡಬೇಕು. ಇದು ಫ್ರಂಟ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಇಲ್ಲಿ 2 ಇಂಚಷ್ಟು ಮಾರ್ಕ್ ಮಾಡ್ಕೊಬೇಕು. ದಪ್ಪ ಇದ್ದರೆ 2, ತೆಳ್ಳಗಿದ್ರೆ 2 ಒಳಗೆ ಮಾಡ್ಕೊಬೇಕು ಕರೆಕ್ಟು. ಸೊ ಈ ಥರ 2 ಇಂಚನ್ನ ನಾವು ಹಿಂಗೆ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಶೋಲ್ಡ್ರು ಎಷ್ಟಿದೆ ನೋಡ್ಕೊಳ್ಳಿ. ನೋಡಿ ಗೈಸ್, ಈ ಥರ ಶೋಲ್ಡರು ಎಷ್ಟಿದೆ ಅಂತ ನೋಡ್ಕೊಬೇಕು. 2.5 ಇದೆ, ನಾನು 3.5 ತೊಗೊಳ್ತಾ ಇದ್ದೀನಿ. ಶೋಲ್ಡರು 2.5 ಇದೆ. ಸೊ ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. 2.5 ಇದ್ದರೆ ನಾವು 3.5 ತೊಗೊಬೇಕು. ನೋಡಿ ಗೈಸ್, ಕರೆಕ್ಟು
3.5 ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಫ್ರಂಟು ನೆಕ್ದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೆಕ್ದು ಮೆಜರ್ಮೆಂಟ್ ನಾನು ತಗೊಳ್ತಾ ಇದ್ದೀನಿ. ಇವಾಗ ಬ್ಲೌಸ್ನ ನಾವು ನೀಟಾಗಿ ಜೋಡಿಸ್ಕೊಂಡು ಇದ್ರದ್ದು ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೊಬೇಕು. ಫ್ರಂಟ್ ನೆಕ್ಕಿಂದು ಸೊ ಇಲ್ಲಿಂದ ಶೋಲ್ಡರಿಂದ ಹಿಡ್ಬಿಟ್ಟು ಇಲ್ಲಿವರೆಗೂ ನೋಡ್ಕೊಬೇಕು. 5 ಇಂಚ್ ಇದೆ ಇಲ್ಲಿ. ನಾನಿಲ್ಲಿ 5.5 ಇಂಚು ಎಕ್ಸ್ಟ್ರಾ ಅರ್ಧ ಇಂಚನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇವಾಗ 5.5 ತಗೊಳ್ತಾ ಇದ್ದೀನಿ. ಇಲ್ಲಿಗೆ ನೋಡಿ 5.5. ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಹಾರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಶೋಲ್ಡರಿಂದ ಇಟ್ಕೊಂಡ್ಬಿಟ್ಟು ನೋಡ್ಕೊಬೇಕು. ಇಲ್ಲಿ ಕೂಡ ಸೇಮ್ 5 ಇದೆ. ಸೊ ನಾನು 5.5 ಅರ್ಧ ಇಂಚು ತಗೊಳ್ತಾ ಇದ್ದೀನಿ. ಇವಾಗ ಇಷ್ಟಾಯ್ತಾ? ಇವಾಗ ಇಲ್ಲಿ 1 ಇಂಚಷ್ಟು ಸ್ಲೀವ್ಸ್ ಹತ್ರ ನಾನು 1 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 1.5 ಇಲ್ಲಿ 1 ಇಂಚಷ್ಟು ತೊಗೊಂಡ್ರೆ ನೆಕ್ಸ್ಟ್ ಇಲ್ಲಿ 1.5 ಇಂಚನ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಈ ಥರ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಬೇಕು. ನೋಡಿ ಗೈಸ್, ಈ ಥರ ಇವಾಗ ಇಷ್ಟಾದ್ಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತಲ್ವಾ, ಇಲ್ಲಿಂದ ನಾವು ಫಸ್ಟು ಇಲ್ಲಿ ರೌಂಡು ನೆಕ್ ಇದೆ ಅಲ್ವಾ, ಅಲ್ಲಿಂದ ನಾವು ಇಲ್ಲಿ ಮೆಜರ್ಮೆಂಟ್ನ ತೊಗೊಬೇಕು. ಕ್ರಾಸ್ ಬೆಲ್ಟ್ವರೆಗೂ 4.5 ಇದೆ. 4.5 ಇದೆ ಅಲ್ವಾ. ಸೊ ನಾನಿಲ್ಲಿ 1 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4.5 ಇದ್ದರೆ 5.5 ತೊಗೊಬೇಕು. 5.5 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 5.5ಗೆ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಹಾರ್ಮೋಲ್ ಕಡೆಯಿಂದ, ಇಲ್ಲಿ ಹಾರ್ಮೋಲ್ ಇದ್ದಾಗ ಇಲ್ಲಿಂದ ಹಿಡ್ಬಿಟ್ಟು ಇಲ್ಲಿವರೆಗೂ 6 ಇದೆ. ಇಲ್ಲಿ 6 ಇದ್ದರೆ 1 ಇಂಚಷ್ಟು ಆ್ಯಡ್ ಮಾಡಿದ್ರೆ 7 ಇಂಚಷ್ಟು ನಾವು ಮಾರ್ಕ್ ಮಾಡ್ಕೊಬೇಕು. ಇವಾಗ ಇದನ್ನು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರೌಂಡ್ ತೊಗೊಳ್ತಾ ಇದ್ದೀನಲ್ವಾ, ಸೊ ಇಲ್ಲಿ ಒಳಗಿಂದಾನೆ ಸ್ವಲ್ಪ ರೌಂಡ ತೊಗೊಬೇಕು. ಈ ಥರ ನನಗೆ ಎಷ್ಟು ರೌಂಡ್ ಬೇಕೋ ಅಷ್ಟು. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗೈಸ್, ನೀಟಾಗಿ ನೋಡ್ಕೊಳ್ಳಿ, ಬಟ್ಟೆ ಆಚೆ ಈಚೆ ಹೋಗಬಾರ್ದು. ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ನೀಟಾಗಿ ತೊಗೊಂಡು ಈ ಥರ ಕಟ್ ಮಾಡ್ಕೊಬೇಕು. ಇವಾಗ ಸ್ಲೀವ್ಸ್ ಹತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಬಟ್ಟೆ ಈ ಥರ. ಇವಾಗ ನಾನಿಲ್ಲಿ 4 ಪೀಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು. ಇಲ್ಲಿ 1/2 ಇಂಚಷ್ಟು ಎಕ್ಸ್ಟ್ರಾ, ಅರ್ಧ ಇಂಚು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸರ್ತಿ ಟೇಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ 1.5 ಇಂಚಿಗೆ ನೋಡಿ, ಕರೆಕ್ಟಾಗೇ ಇದೆ. ನೀನು ಯಾಕೆ ಏನಾಗ್ತಿರೋದು? ಈ ಥರ ನಾವು ನೀಟಾಗಿ ಕಟ್ ಮಾಡ್ಕೊಬೇಕು ಗೈಸ್. ಸಿಂಪಲ್ ಅಂದರೆ ಸಿಂಪಲಾಗಿದೆ, ಈಸಿ ಮೆಥಡಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡೋದು ಕಟ್ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗೈಸ್, ಇಷ್ಟೇ. ಇವಾಗ ಇದಾಯಿತು. ಇವಾಗ ನಾನು ಇವಾಗ ನಾನು ಬ್ಯಾಕ್ ಸೈಡಿಂದು ಇವಾಗ ನಾನು ಯಾವ ಥರ ರೌಂಡ್ ನೆಕ್ಕು ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಬ್ಲೌಸ್ನ ನೀಟಾಗಿ ಈ ಥರ ಜೋಡಿಸ್ಕೊಬೇಕು. ನೀಟಾಗಿ ನಾವು ಬ್ಲೌಸ್ನ ಈ ಥರ ಅಳತೆ ಮೆಜರ್ಮೆಂಟ್ ತೊಗೊಳ್ಳುವಾಗ ಕರೆಕ್ಟಾಗಿ ಬರಬೇಕು. ಸೊ ಬ್ಲೌಸ್ನ ಫಸ್ಟು ನೀಟಾಗಿ ನಾವು ಈ ಥರ ಇಟ್ಕೊಂಡು ಆಮೇಲೆ ಶೋಲ್ಡರಿಂದ ಟೇಪ್ ತೊಗೊಂಬಿಟ್ಟು ಲೆಂತು ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಯಾಕ್ ಸೈಡಿಂದು ನೋಡಿ ಗೈಸ್, ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7 ಇಂಚಿದೆ, ಸಾರಿ 6.5 ಇದೆ. ನಾನು 7 ತೊಗೊಳ್ತಾ ಇದ್ದೀನಿ. 6.5 ಇದೆ. ಸೊ ನಾನು 7 ಇಂಚು ತೊಗೊಳ್ತಾ ಇದ್ದೀನಿ ಇಲ್ಲಿ ಬ್ಯಾಕ್ ಸೈಡು. ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ 2 ಕಡೆ ಶೋಲ್ಡರ್ನ ಈ ಥರ ಜೋಡಿಸ್ಕೊಂಡು ಇಟ್ಕೊಂಡು ನೋಡಿ, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಗೈಸ್, ಇಷ್ಟೇ ಅಂತ ನೋಡ್ಕೊಳ್ಳಿ. 7 ಇಂಚಿದೆ. 7 ಇಂಚ್ ತೊಗೊಳ್ತಾ ಇದ್ದೀನಿ. 6.5 ಇದೆ, 7 ತೊಗೊಳ್ತಾ ಇದ್ದೀನಿ. ತೊಗೊಂಬಿಟ್ಟು ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈ ಥರ 2 ಇಂಚಿಗೆ ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿವರೆಗೂ ನಾವು ಕರೆಕ್ಟಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಲೆಂತ್ ಉದ್ದ ಒಂದು ಗೆರೆ ಎಳಿಬೇಕು. ಅದಕ್ಕೂ ಅಟ್ಯಾಚ್ ಮಾಡ್ಕೊಬೇಕು. ನೆಕ್ಸ್ಟು ರೌಂಡ್ ತಕ್ಕೋಬೇಕು. ಬ್ಯಾಕ್ ಸೈಡ್ ನಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು. ಸ್ವಲ್ಪ ರೌಂಡ್ ಜಾಸ್ತಿ ಬೇಕು ಅಂದರೆ ಆಚೆ ಕಡೆಯಿಂದ ತೊಗೊಬೇಕು. ಈ ಥರ ನೋಡಿ ಗೈಸ್, ಇಷ್ಟೇ. ಶೇಪು ನೀಟಾಗಿ ತೊಗೋಬೇಕು. ಕಟ್ ಮಾಡಾದ್ಮೇಲೆ ತೊಗೊಳಕ್ಕೆ ಬರಲ್ಲ. ಸೊ ಅದಕ್ಕೆ ತೊಗೊಳಕ್ಕಿಂತ ಮುಂಚೆನೇ ನೀಟಾಗಿ ಶೇಪ್ ತಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಕಟ್ ಮಾಡ್ಕೊತ ಹೋಗಬೇಕು. ಇಷ್ಟು ಆಯಿತಾ. ಇವಾಗ ನಾನು ಇಲ್ಲಿ ಮಧ್ಯೆ ಇರೋದು ಪಾರ್ಟ್, ಫ್ರಂಟು ಮತ್ತು ಬ್ಯಾಕ್ನ ನಾನು ಬೇರೆ ಬೇರೆ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಸೈಡು, ನೆಕ್ಸ್ಟು ಇದು ಫ್ರಂಟು. ಲೈನಿಂಗ್ ಪೀಸ್ ಇದು. ಸೊ ನನ್ನ ಮೇನ್ ಫ್ಯಾಬ್ರಿಕ್ ಏನಿದೆ ಅಲ್ವಾ, ಆ ಕ್ಲಾತ್ನ ನಾನು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು.
ಇದು ಸ್ಲೀವ್ಸ್. ಕ್ರಾಸ್ ಬೆಲ್ಟ್ನ ನಾನು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನಿದು ಅಳತೆ ಬ್ಲೌಸ್ನ ತೊಗೊಳ್ತಾ ಇದ್ದೀನಿ. ಕ್ರಾಸ್ ಬೆಲ್ಟು ಎಷ್ಟಿದೆ ಅಂತ ನೋಡ್ಕೊಬೇಕು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟು ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೊಬೇಕು. ಇಲ್ಲಿ 2.5 ಇದೆ. ಸೊ 2.5 ಇದ್ದರೆ ನಾವು 3.5 ಇಂಚು ತೊಗೋಬೇಕು. ನೆಕ್ಸ್ಟ್ ಇದು 2 ಇಂಚಿದೆ. ಸೊ ಇಲ್ಲಿ ನಾನು 3 ಇಂಚು ತೊಗೊಳ್ತಾ ಇದ್ದೀನಿ. ಅಲ್ಲಿ 2.5 ಇದೆ. ಸೊ ನಾವು 3 ಇಂಚು ಫಸ್ಟ್ ಸ್ಟಾರ್ಟಿಂಗಲ್ಲಿ 3.5 ಇಂಚು, 2.5 ಇದೆ. ಸೊ 1 ಇಂಚ್ ಎಕ್ಸ್ಟ್ರಾ ಮಾಡಿದ್ರೆ ಆ್ಯಡ್ ಮಾಡಿಕೊಂಡ್ರೆ 3.5 ಇಂಚ್ ಆಗುತ್ತೆ. 3.5 ಇಂಚನ್ನ ತೊಗೊಬೇಕು. ಇಲ್ಲಿ ಲಾಸ್ಟಿಗೆ ಫಸ್ಟ್ ನಾವಿಲ್ಲಿ 3.5 ಇಂಚಿಗೆ ಕರೆಕ್ಟು ತೊಗೊಬೇಕು. ಕ್ರಾಸ್ ಬೆಲ್ಟು 3.5 ಇಂಚು ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಲಾಸ್ಟಿಗೆ ಕೆಳಗಡೆ ಬರುತ್ತಲ್ವ ಹಿಂದಿಗೆ ಇಲ್ಲಿ 2 ಇಂಚಿದೆ. 2 ಇದ್ದರೆ 3 ಇಂಚು ತೊಗೊಬೇಕು. ನಾವು 3 ತೊಗೊಳ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ಸೊ 3 ಇಂಚು ನಾನು ತೊಗೊಳ್ತಾ ಇದ್ದೀನಿ. ಕರೆಕ್ಟು 3 ಇಂಚು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡ್ಕೊತ ಹೋಗಬೇಕು. ಇವಾಗ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದರಲ್ಲಿ 2 ಪೀಸ್ ತೊಗೊಳ್ತಾ ಇದ್ದೀನಿ. ಇನ್ನು ಆ ಬಟ್ಟೆಯಲ್ಲಿ 2 ಪೀಸ್ ನಾನು ತೊಗೊಳ್ತಾ ಇದ್ದೀನಿ. ಇವಾಗ ಇದನ್ನ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ನೆಕ್ಸ್ಟ್ ಇದು ಪಟ್ಟಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ನಮ್ಮದು ಬ್ಲೌಸು ಕಂಪ್ಲೀಟ್ ಸ್ಟಿಚ್ ಆಗೋರು ನಾವು ಯಾವ ಕ್ಲಾತ್ನೂ ಕೂಡ ವೇಸ್ಟು ಅಂತ ಬಿಸಾಡಬಾರ್ದು. ಎಲ್ಲ ಬಟ್ಟೆನ ನಾವು ಇಟ್ಕೊಂಡಿರಬೇಕು. ಇಷ್ಟು ವಿಡಿಯೋದ್ರಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಟೇಕ್ ಕೇರ್, ಬಾಯ್.